श्रुतिस्मृतिपुराणानाम् आलयं करुणालयं नमामि ಭಗವತ್ಪಾದಶಂಕರಂ ಲೋಕಶಂಕರಂ. ಎಲ್ರಿಗೂ ನಮಸ್ಕಾರ. ಎಂದಿನಂತೆ ಪ್ರಾತಃ ಕಾಲ ಬೆಳಿಗ್ಗೆನೆ ನಸುಕಿನಲ್ಲಿಯೇ ಎದ್ದು ಸ್ನಾನ ಆಹ್ನಿಕಗಳನ್ನೆಲ್ಲ ಮಾಡಿ ಮುಂದೆ ಪ್ರಯಾಣ ಹೊರಟರು. ಎಲ್ಲಿ? ಕಾಶಿಯಿಂದ ಬದರಿ ಕಡೆ. ಅಲ್ಲಿಯವರೆಗಿನ ಪ್ರಯಾಣ ಸುಗಮವಾಗಿ ಇತ್ತು. ಅಲ್ಲಿಂದ ಮುಂದೆ ಹರಿದ್ವಾರದ ಮೂಲಕ ಪ್ರಯಾಣ ಹೋಗಬೇಕಾಗಿತ್ತು. ಮುಂದಿನ ಪ್ರಯಾಣವೆಲ್ಲ ತುಂಬ ಕಷ್ಟ. ಅಲ್ಲಿ ಓಡಾಡೋದು ಭಾಳ ಕಷ್ಟ, ಜಾಗ ಚೆನ್ನಾಗಿಲ್ಲ. ಆದರೆ ಬಾಲಗುರುವಿನ ನೇತೃತ್ವದಲ್ಲಿ ವೃದ್ಧರು ನವಯುವಕರಂತೆ ನಡೀತಿದ್ರು. ಹಲವು ದಿನಗಳ ಸತತ ಪ್ರಯಾಣದಿಂದ ಹರಿದ್ವಾರ ಕ್ಷೇತ್ರಕ್ಕೆ ಬಂದರು. ಅಲ್ಲಿ ಗಂಗಾ ಪ್ರವಾಹವನ್ನು ಕಂಡ ಬಾಲಗುರುವಿಗೆ ತುಂಬ ಸಂತೋಷ ಆಯಿತು. ತಾಯಿ ಗಂಗಾ ಅಂತ ಹೇಳ್ತಾ ಅದರಲ್ಲಿ ಧುಮುಕಿ ಈಜಾಡಿದ್ರು. ಅಲ್ಲಿಯೂ ಗಂಗೆಯನ್ನು ಸ್ತೋತ್ರ ಮಾಡಿ ಕೊಂಡಾಡಿದರು. ಬ್ರಹ್ಮಕುಂಡದಲ್ಲಿ ಮನಸ್ವೇಚ್ಛೆಯಾಗಿ ಸ್ನಾನ ಮಾಡಿ ಜಪ ತಪಗಳನ್ನು ಮಾಡಿದರು. ಅಲ್ಲಿ ದಕ್ಷ ಪ್ರಜಾಪತಿಯ ಯಜ್ಞಕುಂಡದಲ್ಲಿ ದೇವಿ ದಾಕ್ಷಾಯಿಣಿ ಧುಮುಕಿ ಬಲಿಯಾದ ಸ್ಥಳವನ್ನು, ಶ್ರೀ ಶಿವದೇವಾಲಯವನ್ನು ನೋಡಿದ್ರು. ನೂರಾರು ಜನ ಸಾಧು ಸಂತರು ಅಲ್ಲಲ್ಲಿ ಪರ್ಣಕುಟಿಗಳಲ್ಲಿ ಇದ್ದರು. ಶ್ರೀ ಶಂಕರರು ಅವರಲ್ಲಿ ಕೆಲವರನ್ನು ಭೇಟಿ ಮಾಡಿದ್ರು. ಒಂದೆರಡು ದಿವಸಗಳ ವಿಶ್ರಾಂತಿಯ ನಂತರ ಬಾಲಗುರುವಿನ ತಂಡ ಋಷಿಕೇಶದತ್ತ ಪ್ರಯಾಣ ಮಾಡಿತು. ಕೇವಲ ಒಂದು ದಿವಸದ ಪ್ರಯಾಣ. ಅಲ್ಲಿಯೂ ಗಂಗೆಯಲ್ಲಿ ಸ್ನಾನ ಮಾಡಿ ಭರತ, ಶತ್ರುಘ್ನ, ಲಕ್ಷ್ಮಣರ ದೇವಾಲಯಗಳನ್ನು ನೋಡಿದ್ರು. ಅಲ್ಲಿಯ ಸ್ವರ್ಗಾಶ್ರಮದಲ್ಲಿದ್ದ ಹಲವು ಜನ ವಿದ್ವಾಂಸರಾದ ಸಾಧು ಸನ್ಯಾಸಿಗಳಲ್ಲಿ ಬಾಲಗುರುವು ವೇದಾಂತವನ್ನು ಕುರಿತು ವಿಚಾರ ಮಾಡಿಕೊಂಡ್ರು. ಅಲ್ಲಿಂದ ಮುಂದಕ್ಕೆ ದೇವಪ್ರಯಾಗದತ್ತ ಪ್ರಯಾಣ ಮಾಡಿದ್ರು. ಗಂಗಾ ತಟದಲ್ಲೇ ನಡೀತಾ ಪರ್ವತವನ್ನು ಏರ್ತಾ ಮಧ್ಯ ಸವೆದ ದಾರಿ ಕಾಣದಾದಾಗ ಪರ್ವತವಾಸಿಗಳಾಗಿರ್ತಕ್ಕಂಥ ಜನರನ್ನು ದಾರಿ ಕೇಳಿಕೊಂಡು ಮುಂದೆ ಹೋಗ್ತಾಯಿದ್ರು. ಕಾಶಿಯಿಂದ ಹೊರಟಾಗ ಜೊತೆಗೂಡಿದ ಹಲವರು ಹೊಸಬರಲ್ಲಿ ಔತ್ತೇಯರು ಇದ್ದರು. ಅವರು ಗ್ರಾಮ್ಯ ಭಾಷೆಯನ್ನು ಚೆನ್ನಾಗಿ ತಿಳ್ಕೊಂಡಿದ್ರು. ಅವರ ಸಹಾಯದಿಂದ ಎಲ್ಲ ಸರಿಯಾಗಿ ನಡೀತಾ ಇತ್ತು. ಮುಂದೆ ಸಾಗಬೇಕಾದ ದೂರ, ಅಲ್ಲಿನ ಏರು ತಗ್ಗು, ಅಲ್ಲಿನ ಹವಾಗುಣ, ಅಲ್ಲಿ ಸಿಕ್ಕಬಹುದಾದ ಆಹಾರ ಎಲ್ಲವನ್ನ ಮೊದಲೇ ತಿಳಿಸ್ತಿದ್ರು. ಆಯಾ ಪರಿಸ್ಥಿತಿಗೆ ತಕ್ಕಂತೆ ಯಾತ್ರಿಕರು ಹೊಂದಿಕೊಳ್ತಾ ಇರ್ತಕ್ಕಂಥದ್ದು ಸೂಚಿಸ್ತಾ ಇದ್ರು. 3 ದಿವಸದ ಪ್ರಯಾಣದಲ್ಲಿ ಶಂಕರರು ಶಿಷ್ಯರು ದೇವಪ್ರಯಾಗವನ್ನು ಮುಟ್ಟಿದ್ರು. ಅಲ್ಲಿ 1-2 ದಿನ ವಿಶ್ರಾಂತಿ ತೆಗೆದುಕೊಂಡು ದೇವಾಲಯ ತೀರ್ಥಗಳನ್ನು ದರ್ಶನ ಮಾಡ್ತಾರೆ. ರಾವಣ ವಧೆಯ ದೋಷ ಪರಿಹಾರಕ್ಕಾಗಿ ಶ್ರೀರಾಮಚಂದ್ರ ತಪಸ್ಸು ಮಾಡಿದ ಸ್ಥಳ ದೇವಪ್ರಯಾಗ. ಅಲ್ಲಿ ಭಾಗೀರಥಿ ಮತ್ತು ಅಲಕಾನಂದ ಸಂಗಮದಲ್ಲಿ ಎಲ್ಲರೂ ಸ್ನಾನ ಮಾಡಿದ್ರು. ಅಲ್ಲಿಂದ ಪ್ರಯಾಣ ಮುಂದುವರಿಸಿ ಶ್ರೀನಗರವನ್ನು ಸೇರಿದ್ರು. ಅಲ್ಲಿ ಶ್ರೀನಗರದಲ್ಲಿ ಬಾಲಗುರು ಬಂದಾಗ ವಾಮತಾಂತ್ರಿಕರ ಪ್ರಾಬಲ್ಯ ಇತ್ತು ಅಲ್ಲಿ. ಆದರೆ ಅವರೆಲ್ಲರೂ ವೈದಿಕ ತಾಂತ್ರಿಕರು. ಅವರಲ್ಲಿ ಹೇಗೋ ತಾಮಸ ಪೂಜೆ ರೂಢಿಯಲ್ಲಿ ಬಂದುಬಿಟ್ಟಿತ್ತು. ಬಾಲಗುರುವು ಅವರನ್ನು ಚರ್ಚಿಸಿ ದೇವಿಗೆ ಸೌಮ್ಯ ಪೂಜಾ ವಿಧಾನವೇ ಯುಕ್ತವೆಂದು, ತಾಮಸ ಪೂಜಾ ವಿಧಾನ ಸರಿಯಲ್ಲ ಅಂತ ಹೇಳಿ ಮನದಟ್ಟು ಮಾಡಿಸಿದ್ರು. ಮೊದಲು ಅವರ ಮಾತನ್ನು ಯಾರೂ ಕೇಳಲಿಲ್ಲ. ಆಗ ತಾಂತ್ರಿಕರು ಸಿದ್ಧರಾಗದಿದ್ದರು. ಶಂಕರರ ವಿನಯ, ಪ್ರಾಣಿವರ್ಗದಲ್ಲಿ ಅವರು ತೋರಿದ ಪ್ರೀತಿ, ಅನುಕಂಪ ಇವುಗಳಿಂದ ತಾಂತ್ರಿಕರ ಹೃದಯವೂ ಪರಿವರ್ತಿತವಾಯಿತು. ಅವರು ಬಾಲಗುರುವಿನ ಪಾದವನ್ನು, ಅವರು ಹೇಳಿದ ವಾದವನ್ನು ಒಪ್ಕೊಂಡು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಅಂದರೆ ಏನೂ ಸೌಮ್ಯವಾಗಿರ್ತಕ್ಕಂಥ ದೇವಿಯನ್ನು ಆರಾಧಿಸಬೇಕೇ ಹೊರತು ಕಾಳಿ ಸ್ವರೂಪವನ್ನು ಆರಾಧಿಸಿ ಆ ರೀತಿಯ ಒಂದು ತಾಂತ್ರಿಕ ರೀತಿಯಲ್ಲಿ ಮಾಡ್ತಕ್ಕಂಥ ಪೂಜೆಯನ್ನು ಅವರು ಬೇಡ, ಹೀಗೆ ಮಾಡಿ ಅಂತ ತಿಳಿ ಹೇಳಿಕೊಟ್ರು ಶಂಕರರು. ಬಾಲಗುರುವು ಅವರಲ್ಲಿ ವಿದ್ವಾಂಸರನ್ನು ಸಂಧಿಸಿದರು. ಅವರೊಡನೆ ತಂತ್ರಶಾಸ್ತ್ರವನ್ನು ಮಂತ್ರಶಾಸ್ತ್ರವನ್ನು ಕುರಿತುಕೊಂಡು ಚರ್ಚೆ ಮಾಡ್ತಾರೆ. ಅದ್ವೈತ ಸಾಧನೆಗೆ ಶ್ರೀಚಕ್ರಾರ್ಚನೆಯನ್ನು ಪ್ರಾಯೋಗಿಕ ಸಾಧನವನ್ನಾಗಿ ಮಾಡಬಹುದು ಅಂತ ಸಲಹೆ ನೀಡ್ತಾರೆ. ಅಲ್ಲಿದ್ದ ಪ್ರಾಚೀನ ದೇವಾಲಯವನ್ನು ಸಂದರ್ಶಿಸಿ ಅಲ್ಲಿದ್ದ ಪಂಡಿತರು ಈ ಬಾಲ ವಿದ್ವಾಂಸರನ್ನು ತುಂಬ ಗೌರವದಿಂದ ನೋಡ್ತಾರೆ. ಇನ್ನೂ ಸ್ವಲ್ಪ ಕಾಲ ಶ್ರೀನಗರದಲ್ಲಿಯೇ ಇದ್ದು ತಮ್ಮೆಲ್ಲರ ಸಂದೇಹ ಸಂಶಯಗಳಿಗೆ ಪರಿಹಾರ ತೋರಿಸಬೇಕು ಅಂತ ಕೋರಿದ್ರು. ಬಾಲಗುರುವು ತಾನು ಪುನಃ ಅಲ್ಲಿಗೆ ಬರುವುದಾಗಿ ವಚನ ಕೊಟ್ಟು ಅಲ್ಲಿಂದ ಮುಂದೆ ಪ್ರಯಾಣ ಬೆಳೆಸಿ 2 ದಿನಗಳ ಕಾಲ್ನಡಿಗೆಯಲ್ಲಿ ರುದ್ರಪ್ರಯಾಗಕ್ಕೆ ಆಗಮಿಸಿದರು. ಹಿಮವಂತನ ಪುತ್ರಿಯಾದ ಶಿವಶಿರೋಭೂಷಣಿಯಾದ ತಾಯಿ ಗಂಗೆ ಈ ಪ್ರಾಂತ್ಯದಲ್ಲಿ ಹಲವಾರು ಹೆಸರುಗಳು ಇರ್ತಕ್ಕಂಥವಳು. ರುದ್ರಪ್ರಯಾಗದಲ್ಲಿ ಆಕೆ ಅಲಕಾನಂದ ಮತ್ತು ಮಂದಾಕಿನಿ ಎಂಬ ಹೆಸರುಗಳಿಂದ ವಿಜೃಂಭಿಸುತ್ತಾ ಪ್ರವಹಿಸ್ತಾಳೆ. ಇಲ್ಲಿಂದ ಬದರಿ ಕ್ಷೇತ್ರಕ್ಕೆ ಅಲಕಾನಂದಿಯ ತಟದಲ್ಲಿ ಪ್ರಯಾಣ. ಮಹರ್ಷಿ ನಾರದರು ಸಂಗೀತವನ್ನು ಕಲಿತ ಸ್ಥಳ ಅದು. ಇಲ್ಲಿಯ ಸಂಗಮದಲ್ಲಿ ಸ್ನಾನ ಮಾಡಿ ದೇವಮಂದಿರಗಳ ದರ್ಶನ ಮಾಡಿದ ಈ ಯಾತ್ರಿಕರು ಒಂದೆರಡು ದಿನ ಅಲ್ಲಿಯೇ ಉಳಿದುಕೊಂಡು ಅನಂತರ ಕೇದಾರನಾಥದತ್ತ ಪ್ರಯಾಣಿಸಿದರು.
ಹಂತ ಹಂತಗಳಲ್ಲಿ ಪ್ರಯಾಣ ಮುಂದೆ ಸಾಗಿತು. ಯಾತ್ರೆಯ ಪ್ರಯಾಸಕರವೂ ಬಹಳ ಆಯಾಸಕರವೂ ಆಗಿತ್ತು. ಎಲ್ಲೆಲ್ಲೂ ಬೆಟ್ಟ, ಎಲ್ಲೆಲ್ಲೂ ಹಿಮ, ಆಕಾಶದೆತ್ತರಕ್ಕೆ ಬೆಳೆದು ನಿಂತ ವೃಕ್ಷರಾಶಿ, ಒಂದೆರಡು ಹರಿದಾರಿಗೆ ಎಲ್ಲೋ ಒಂದೆರಡು ಮನೆ, ಅವರಿತ್ತ ಹಾಲು ಹಣ್ಣುಗಳೇ ಭಿಕ್ಷೆ. ಅವರ ಆತಿಥ್ಯದ ಸವಿಯನ್ನು ಪಡೆದು ಅವರ ಆದರಕ್ಕೆ ಅಭಿನಂದಿಸುತ್ತಾ ಮೇಲಕ್ಕೆ ಸಾಗಿತು ಯಾತ್ರಿಕರ ತಂಡ. ದಾರಿಯುದ್ದಕ್ಕೂ ಶಿವ ಹರಹರ, ಜಯಗುರು ಶಂಕರ ಅಂತ ಹೇಳ್ಕೊಳ್ತಾ ಹೋದರು. ಹಲವಾರು ದಿನಗಳ ಪ್ರಯಾಣದಲ್ಲಿ ಅಗಸ್ತ್ಯಾಶ್ರಮ ಸಿಕ್ಕಿತು. ಅಲ್ಲಿ ಒಬ್ಬಿಬ್ಬರು ತಪಸ್ವಿಗಳಿದ್ದರು. ಈ ಅಪರೂಪದ ಅತಿಥಿಗಳನ್ನು ಕಂಡು ಬಹಳ ಸಂತೋಷದಿಂದ ಇವರನ್ನು ಸ್ವಾಗತ ಮಾಡ್ತಾರೆ. ಅಲ್ಲಿಂದ ಅವರು ಬಾಲಗುರುವಿನ ಯಾತ್ರೆಯ ಉದ್ದೇಶವನ್ನು ಕೇಳಿ ಪ್ರಶಂಸೆ ಮಾಡ್ತಾರೆ. ಅಲ್ಲಿಂದ ಗುಪ್ತಕಾಶಿಯತ್ತ ಯಾತ್ರೆ ಮುಂದುವರಿತು. ಅಲ್ಲಿ ತೀರ್ಥ ಸ್ನಾನ, ಕ್ಷೇತ್ರ ದರ್ಶನ ಮಾಡಿಕೊಂಡು ಮಾರನೇ ದಿನ ಮುಂದೆ ಪ್ರಯಾಣ ಬೆಳೆಸಿದರು. ತ್ರಿಯೋಗಿ ನಾರಾಯಣದಲ್ಲಿ ಜಗತ್ಮಾತಾಪಿತರಾದ ಶ್ರೀ ಪಾರ್ವತಿ ಪರಮೇಶ್ವರರ ವಿವಾಹವಾದ ಸ್ಥಳ ಸಂದರ್ಶನ ಮಾಡಿಕೊಂಡು ಅಲ್ಲಿನ ಪ್ರಸಿದ್ಧವಾದ ಹೋಮಕುಂಡವನ್ನು ಬಲವಂದರು. ಅನಂತರ ಗೌರಿಕುಂಡಕ್ಕೆ ಪ್ರಯಾಣ ಮಾಡಿದ್ರು. ಅಲ್ಲಿಗೆ ಬಂದು ಸೇರುವ ವೇಳೆಗೆ ಬಾಲಗುರು ಬಿಟ್ಟು ಎಲ್ಲರೂ ಬಹಳ ಆಯಾಸ ಆಗಿ ಹೋಗಿತ್ತು. ಅವರು ಗುರುವನ್ನು, ಬಾಲಗುರು ಇಲ್ಲಿ ಒಂದೆರಡು ದಿನ ವಿಶ್ರಾಂತಿ ಪಡೆಯೋಣ, ಅದಕ್ಕೆ ಅಪ್ಪಣೆ ಕೊಡಿ ಅಂದರು. ಆ ವೇಳೆಗಾಗಲೇ ತನಗಾಗಿ ತನ್ನ ಶಿಷ್ಯರು ಮಾಡುತ್ತಿದ್ದ ಕೆಲಸ, ಅವ್ರು ಪಡ್ತಿದ್ದ ಶ್ರಮ ನೋಡಿ ಶಂಕರರಿಗೆ ಭಾಳ ಮರುಕು ಉಂಟಾಗಿ ಆಗಲಿ ಅಂತ ಒಪ್ಕೊಂಡ್ರು. ಶ್ರೀ ಶಂಕರ ಗುರುವೇನೋ ದಿನವೂ ಸ್ನಾನವನ್ನು ಎಂತಹ ಕೊರೆವ ಚಳಿಯಲ್ಲೂ ತಪ್ಪಿಸುತ್ತಿರಲಿಲ್ಲ. ಆದರೆ ಅವರ ಶಿಷ್ಯರಿಗೆ ಆ ಚಳಿ ತಡೆಯಲಿಕ್ಕೆ ಆಗ್ತಿರಲಿಲ್ಲ. ಒಮ್ಮೆಯಂತೂ ತಣ್ಣೀರಿನಲ್ಲಿ ಸ್ನಾನ ಮಾಡಿದ ಸದಾಶಿವನ ಕೈಕಾಲುಗಳು ಸೆಟೆದುಕೊಂಡು ಬಿಟ್ಟಿದ್ದವು. ಬಾಲಗುರುವೇ ಅವನ ಕೈಕಾಲುಗಳನ್ನು ನೀವಿ ಅವನಿಗೆ ಸಾಂತ್ವನ ನೀಡಿದ್ದರು. ಗೌರಿಕುಂಡಕ್ಕೆ ಬಂದ ನಂತರ ಒಂದು ಪ್ರಾತಃ ಕಾಲ ಇನ್ನೂ ಹಿಮವರ್ಷ ಕರೀತಿದ್ದಾಗಲೇ ಸ್ನಾನಕ್ಕೆ ಹೊರಟ ಬಾಲಗುರು ಹತ್ತಿರದಲ್ಲಿಯೇ ಬಿಸಿನೀರ ಊಟೆಯೊಂದನ್ನು ನೋಡಿದ್ರು. ಅವರ ಸಂತೋಷಕ್ಕೆ ಪಾರವಿಲ್ಲ. ಓಡೋಡಿ ಬಂದ ಶಿಷ್ಯರನ್ನೆಲ್ಲ ಅಲ್ಲಿಗೆ ಸ್ನಾನಕ್ಕೆ ಕರೆದುಕೊಂಡು ಹೋದರು. ಆ ಹಿಮದ ತೌರಿನಲ್ಲಿ ಈ ಬಿಸಿ ನೀರನ್ನು ಕಂಡು ಶಿಷ್ಯರಿಗೆಲ್ಲ ಆಶ್ಚರ್ಯವೋ ಆಶ್ಚರ್ಯ. ಎಲ್ಲರೂ ಹರ್ಷದಿಂದ ಉಷ್ಣೋದಕ ಸ್ನಾತರಾಗಿ ಸಂತೋಷಪಟ್ಟರು. ತಮಗಾಗಿ ಮುಂಬರುವ ಯಾತ್ರಿಕರಿಗಾಗಿ ತಮ್ಮ ಗುರುವೇ ಈ ವಿಷ್ಣೋದಕ ಕುಂಡವನ್ನು ನಿರ್ಮಾಣ ಮಾಡಿದರು ಅಂತ ಅವರೆಲ್ಲ ಹೇಳ್ಕೊಳ್ತಾ ಇದ್ರು. ಗೌರಿಕುಂಡದ ಶ್ರೀ ಗೌರಿದೇವಿಯ ಆಲಯಕ್ಕೆ ಶಿಷ್ಯರೊಡನೆ ಬಂದ ಗುರುವಿಗೆ ಕಾಶಿಯ ವಿಶ್ವನಾಥಾಲಯದಲ್ಲಾದಂತೆಯೇ ಭಾವಸಮಾಧಿ ಉಂಟಾಗ್ಬಿಡ್ತು. ಮಾತೆಯನ್ನು ಕುರಿತು ಸುಂದರವಾದ ಸ್ತೋತ್ರವೊಂದು ಅವರ ವಾಣಿಯಲ್ಲಿ ಪ್ರವಹಿಸಿತು. ಆ ಗೌರಿಕುಂಡದಲ್ಲಿ ಶಂಕರರಿಗೆ ಲೀಲಾಲಬ್ಧಸ್ಥಾಪಿತಲುಪ್ತಾಖಿಲ ಲೋಕಾಂ ಲೋಕಾತೀತೈರ್ಯೋಗಿಭಿರಂತಶ್ಚಿರಂ ಮೃಗ್ಯಾಂ ಬಾಲಾದಿತ್ಯಶ್ರೇಣಿ ಸಮಾನದ್ಯುತಿಪುಂಜಾಂ ಗೌರೀಮಂಬಾಮಂಬುರುಹಾಕ್ಷ್ಮೀಮಹಮೀಡೇ ಅಂತ ಗೌರಿ ದಶಕವನ್ನು ರಚಿಸ್ತಾರೆ. ಸಮಸ್ತ ಜಗತ್ತಿನ ಸೃಷ್ಟಿ ಸ್ಥಿತಿಲಯಗಳನ್ನು ಯಾರು ಲೀಲಾಜಾಲವಾಗಿ ಮಾಡ್ತಾಳೋ, ಯಾರನ್ನು ಲೋಕಾತೀತರಾದ ಯೋಗಿಗಳು ತಮ್ಮ ಹೃದಯದಲ್ಲಿ ಹುಡುಕುತ್ತಿದ್ದಾರೋ, ಯಾರ ಕಾಂತಿಯು ಬಾಲ ಸೂರ್ಯಕಿರಣಗಳಂತೆ ಪ್ರಕಾಶಿಸುತ್ತದೆಯೋ ಅಂತಹ ಕಮಲನೇತ್ರಿಯಾದ ಗೌರಿ ಮಾತೆಯನ್ನು ನಾನು ಸ್ತುತಿಸುತ್ತೇನೆ ಅಂತ ಹೇಳಿದರು. ವಾರಣಾಸಿಯಿಂದ ಹೊರಟಾಗಲಿಂದ ದಾರಿಯಲ್ಲಿ ಅಲ್ಲಲ್ಲಿ ಇಂತಹ ಘಟನೆಗಳು ಕಂಡಿದ್ದವು. ಗೌರಿಕುಂಡದಲ್ಲಿ ಅದು ಇನ್ನೂ ವಿಶೇಷವಾಗಿ ಬಾಲಗುರುವಿನಲ್ಲಿದ್ದ ಭಕ್ತ ಕವಿಯನ್ನು ಜಾಗೃತಗೊಳಿಸಿತ್ತು. ಗೌರಿಕುಂಡದಿಂದ ಉತ್ಸಾಹ ಸಂಭ್ರಮಗಳಿಂದ ಹೊರಟು ದೇವದರ್ಶನಿಗೆ ಬಂದರು. ಪ್ರಯಾಣ ಪ್ರಯಾಸಕರವಾಗಿದ್ದರು. ಎಲ್ಲರೂ ಉಲ್ಲಾಸಿತರಾಗಿದ್ದರು. ಅಲ್ಲಿಂದ ಶಿವ ಹರ ಹರ ಶಂಭೋ ಶಂಕರ, ಶಿವ ಹರ ಹರ ಶಂಭೋ ಶಂಕರ ಅಂತ ಹೇಳ್ಕೊಳ್ತಾ ಕೇದಾರನಾಥನನ್ನು ಮುಟ್ಟಿದರು. ಅಲ್ಲಿಗೆ ಬರ್ತಿದ್ದ ಹಾಗೆಯೇ ಬಾಲಗುರುವಿನ ಸಂತೋಷ ಅಂತೂ ಮುಗಿಲಿಗೇರಿತು. ಓಡಿ ಹೋಗಿ ಪರಶಿವನನ್ನು ಬಾಚಿ ತಬ್ಬಿಕೊಂಡ್ಬಿಟ್ರು. ಶಿವಪಂಚಾಕ್ಷರನ್ನು ಜಪಿಸುತ್ತಾ ಮೈಮರೆತರು. ಎಷ್ಟೋ ಹೊತ್ತು ಬಾಹ್ಯದ ಒಂದು ಪರಿವೇ ಇಲ್ಲದೆ ಮೈಮರೆತಿದ್ದ ಬಾಲಗುರುವನ್ನು ಶಿಷ್ಯರು ಶಂಖಧ್ವನಿಯಿಂದ ಎಚ್ಚರಿಸಿದರು. ಬಾಹ್ಯದ ಪರಿವಿಗೆ ಬಂದಾಗ ಗುರು ಹೇಳ್ತಾನೆ, ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ ಅಂತ ಪಂಚಾಕ್ಷರಿ ಸ್ತೋತ್ರವನ್ನು ಹಾಡಿದ್ರು. ನಾಗಗಳ ರಾಜನನ್ನು ಹಾರವಾಗಿ ಧರಿಸುವವನು, 3 ನೇತ್ರಗಳನ್ನು ಉಳ್ಳವನು, ಶರೀರಕ್ಕೆಲ್ಲ ಅಂಗರಾಗವಾಗಿ ಭಸ್ಮವನ್ನು ಪೂಸಿಕೊಂಡಿರುವವನು, ಮಹೇಶ್ವರನು, ನಿತ್ಯನು, ಶುದ್ಧನು, ದಿಕ್ಕುಗಳನ್ನೇ ವಸ್ತ್ರವನ್ನಾಗಿ ಹೊಂದಿರುವವನು, ಪಂಚಾಕ್ಷರಿ ಮಂತ್ರದ ಪ್ರಥಮಾಕ್ಷರನಾದ ನಕಾರ ಸ್ವರೂಪನಾದ ಪರಶಿವನನ್ನು ನಾನು ನಮಸ್ಕರಿಸ್ತೇನೆ ಅಂತ. ನಗಾಧಿರಾಜನಾದ ಹಿಮಾಲಯನ ದಿವ್ಯ ಶಿಖರಗಳ ದರ್ಶನ, ಶಿವನಿಗೆ ಭಸ್ಮಾಭಿಷೇಕವಾಗುವಂತೆ ಕಾಣುತ್ತಿದ್ದ ಹಿಮವರ್ಷ, ಇವು ಈ ಶ್ರೀಶಂಕರರನ್ನು ಮುಗ್ಧಗೊಳಿಸಿದವು. ಸ್ವಾಮಿ ಮತ್ತೆ ಬಂದು ನಿನ್ನೊಡನೆಯೇ ಇರುವೆ ಅಂತ ಪ್ರಾರ್ಥನೆ ಮಾಡಿಕೊಂಡ್ರು. ಕೇದಾರನಾಥದಲ್ಲಿ 2 ದಿವಸಗಳು
ಆತ್ಮಾರಾಮರಾಗಿದ್ದ ಗುರುಗಳು ಶಿಷ್ಯರ ಸೂಚನೆಯಂತೆ ಬದರೀನಾಥದತ್ತ ಮರುಪ್ರಯಾಣ ಪ್ರಾರಂಭಿಸಿದರು. ಪುನಃ ಗೌರಿಕುಂಡಕ್ಕೆ ಬಂದು ಅಲ್ಲಿಂದ ಉಷಾಸ್ಥಾನ ತುಂಗನಾಥಕ್ಕೆ ಬಂದರು. ಅಲ್ಲೊಂದು ದಿವಸ ರಾತ್ರಿ ತಂಗಿದ್ದು ಶ್ರೀ ತುಂಗನಾಥೇಶ್ವರನ ದರ್ಶನ ಮಾಡಿ ಅರ್ಚಿಸಿದರು. ಹಿಮಾಲಯದ ಪರ್ವತ ಪಂಕ್ತಿಯನ್ನು ಪ್ರಾತಃ ಕಾಲದಲ್ಲಿ ದರ್ಶಿಸಿ ಪ್ರಯಾಣ ಮುಂದುವರಿಸಿದರು. ಗೋಪೇಶ್ವರ, ವಿಷ್ಣುಪ್ರಯಾಗ, ಪಾಂಡುಕೇಶ್ವರ ಕ್ಷೇತ್ರಗಳ ಮೂಲಕ ಶ್ರೀ ಬಾಲಗುರು ಶಂಕರರು ಹನುಮಾನ್ ಸ್ಥಳವನ್ನು ಮುಟ್ಟಿ ಅಲ್ಲಿಂದ ಒಂದು ದಿನದ ಪ್ರಯಾಣದಲ್ಲಿ ಬದರಿ ಕ್ಷೇತ್ರಕ್ಕೆ ಬಂದರು. ಹೀಗೆ ಶಂಕರರು ಬದರಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ನರ ಮತ್ತು ನಾರಾಯಣ ಪರ್ವತಗಳ ಮಧ್ಯದಲ್ಲಿ ಇರುವ ಕ್ಷೇತ್ರ ಬದರೀನಾಥ. ಹಿನ್ನೆಲೆಯಲ್ಲಿ ಹಿಮವತ್ ಪರ್ವತ ನಗಾಧಿರಾಜ ಭವ್ಯವಾಗಿ ಹರಡಿಕೊಂಡಿದ್ದಾನೆ. ಇಡೀ ಪ್ರದೇಶವನ್ನು ಶೋಭಾಯಮಾನವಾಗಿ ಮಾಡಿದೆ. ಬಾಲಗುರು ಇಲ್ಲಿ ಬರುವ ವೇಳೆಗಾಗಲೇ ಭಾವಸಮಾಧಿಯಲ್ಲಿದ್ದರು. ಎಲ್ಲಿಯ ಕಾಲಟಿ, ಎಲ್ಲಿಯ ಬದರಿ. ಅವರು ಬಂದಾಗ ಸಂಧ್ಯಾಕಾಲ. ಶ್ರೀ ಬದರೀನಾಥನ ಆಲಯದಲ್ಲಿ ಸಂಜೆಯ ಪೂಜೆಯು ಆರಂಭವಾಗುವ ಹೊತ್ತು ಶಂಖ, ಜಾಗಟೆ, ಘಂಟೆಗಳು ಮಧುರವಾಗಿ ನಿನಾದ ಮಾಡ್ತಾಯಿದ್ವು. ಬಾಲಗುರುವು ಶಿಷ್ಯರು ಅಲಕಾನಂದೆಯಲ್ಲಿ ಸಾಯಂ ಸ್ನಾನ ಮಾಡಿ ಅನುಷ್ಠಾನಗಳನ್ನು ಮಾಡಿದರು. ಅನಂತರ ಸಮೀಪದಲ್ಲಿಯೇ ಇದ್ದ ಆಲಯಕ್ಕೆ ಬಂದರು. ಈ ಬಾಲಸನ್ಯಾಸಿಯನ್ನು, ಇವರ ಸಂಗಡಿಗರನ್ನು, ಅಲ್ಲಿ ಇದ್ದಂತಹ 10 ಜನ ಸಾಧುಗಳು ಮತ್ತು ಬ್ರಹ್ಮಗುಪ್ತನೆಂಬ ಗುಡ್ಡಗಾಡು ಜನರ ನೇತಾರನ್ನು ಬಹಳ ಆದರದಿಂದ ಸ್ವಾಗತ ಮಾಡಿದರು. ಬಾಲಗುರುವು ಯಾವುದರ ಪರಿವೇ ಇಲ್ಲದೆ ನಾರಾಯಣ ನಾರಾಯಣ ಅಂತ ಹೇಳ್ಕೊಳ್ತಾ ಬಾಹ್ಯ ಪರಿವೆಯೂ ಇಲ್ಲದೆ ಗರ್ಭಗುಡಿಯತ್ತ ಧಾವಿಸ್ತಾರೆ. ಗರ್ಭಗುಡಿಯಲ್ಲಿ ಪೀಠಕ್ಕೆ ಪೂಜೆ ಸಲ್ಲಿಸ್ತಾ ಇತ್ತು. ಬಾಲಗುರು ಎಷ್ಟೋ ಹೊತ್ತು ಮೈಮರೆತಿದ್ದು ಹರಿಮಿಡೇ ಸ್ತೋತ್ರವನ್ನು ಹೇಳ್ಕೊಳ್ತಾ ಬಾಹ್ಯಕ್ಕೆ ಮರಳಿದರು. ಸ್ತೋಷ್ಯೆ ಭಕ್ತ್ಯಾ ವಿಷ್ಣುಮನಾದಿಂ ಜಗದಾದಿಂ ಯಸ್ಮಿನ್ನೇತತ್ ಸಂಸ್ಕೃತಿ ಚಕ್ರಂ ಭ್ರಮತೀರ್ಥಂ ಯಸ್ಮಿನ್ ದೃಷ್ಟೇ ನಶ್ಯತಿ ತತ್ ಸಂಸ್ಕೃತಿ ಚಕ್ರಂ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ಸಕಲ ಜಗತ್ತಿಗೂ ಕಾರಣನಾಗಿದ್ದು ತಾನು ಅನಾದಿಯಾಗಿರ್ತಕ್ಕಂತಹ ಸರ್ವವನ್ನೂ ವ್ಯಾಪಿಸಿಕೊಂಡಿರ್ತಕ್ಕಂತಹ ವಿಷ್ಣುವನ್ನು ಭಕ್ತಿಯಿಂದ ಸ್ತುತಿಸುತ್ತೇನೆ. ಎಲ್ಲರ ಅನುಭವದಿಂದ ತಿಳಿದು ಬರುತ್ತಿರುವ ಕೊನೆ ಮೊದಲಿಲ್ಲದ ಈ ಸಂಸಾರ ಚಕ್ರವು ಯಾವ ಪರಮಾತ್ಮನಲ್ಲಿ ಈ ಪ್ರಕಾರವಾಗಿ ನಿರಂತರವೂ ತಿರುಗುತ್ತಿದೆಯೋ, ಯಾರ ಸಾಕ್ಷಾತ್ಕಾರದಿಂದ ಈ ಸಂಸಾರ ಚಕ್ರ ಪರಿಭ್ರಮಣವು ಪೂರ್ಣ ನಾಶವಾಗುತ್ತದೆಯೋ, ಈ ಸಂಸಾರಕ್ಕೆ ಕಾರಣವಾಗಿರ್ತಕ್ಕಂತಹ ಅಜ್ಞಾನವೆಂಬ ಕತ್ತಲೆಯ ನಾಶರೂಪವಾಗಿರುವ ಹರಿಯನ್ನು ಸ್ತುತಿಸುತ್ತೇನೆ. ಬಾಲಗುರುವಿನ ಶ್ರೀಮುಖದಲ್ಲಿ ಶೋಭಿಸುತ್ತಿದ್ದ ದಿವ್ಯ ಪ್ರಭೆಯನ್ನು, ಅವರ ತನ್ಮಯತೆಯನ್ನು, ಕಾವ್ಯ ಲಹರಿಯನ್ನು ನೋಡಿ ಭಕ್ತವೃಂದ ವಿಸ್ಮಯವಾಗಿಬಿಡತ್ತೆ. ಗುರುವಿನ ಶಿಷ್ಯರನ್ನು ಕೇಳಿ ಅಲ್ಪ ಸ್ವಲ್ಪ ವಿಚಾರ ವಿನಿಮಯ ಮಾಡಿಕೊಳ್ತಾರೆ ಅಲ್ಲಿದ್ದ ಭಕ್ತವೃಂದ. ಬಾಲಗುರುವು ಬಹಿರ್ಮುಖರಾದ ನಂತರ ಆಲಯದ ಅರ್ಚಕರವರಿಗೆ ಅಭಿವಾದನ ಮಾಡಿ, ಸ್ವಾಮಿ, ತಮ್ಮ ಆಗಮನದಿಂದ ನಮಗೆಲ್ಲ ತುಂಬ ಸಂತೋಷವಾಗಿದೆ. ತಾವು ಇಲ್ಲಿಯೇ ಸ್ವಲ್ಪ ಕಾಲವಿದ್ದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಬೇಕು ಅಂದರು. ಬಾಲಗುರುವು ಹಸನ್ಮುಖದಿಂದ, ಮಹಾಭಾಗರೇ, ತಮ್ಮ ಸ್ವಾಗತಕ್ಕೆ ನಾವು ಋಣಿಗಳು. ನಾವು ಇಲ್ಲಿ ಸ್ವಲ್ಪ ಕಾಲ ಹೆಚ್ಚಾಗಿಯೇ ನೆಲೆಸಿದ್ದು ಅಧ್ಯಯನ, ಅಧ್ಯಾಪನ, ಗ್ರಂಥ ರಚನೆ ಮಾಡಬೇಕು ಅಂದ್ಕೊಂಡಿದ್ದೇವೆ. ಅದಕ್ಕೆ ತಮ್ಮ ಸಹಕಾರವನ್ನು ನಮಗೆ ನೀಡಬೇಕು. ನಾವಿಲ್ಲಿ 1-2 ವರ್ಷಗಳ ಕಾಲವೇ ಇರಬೇಕಾಗುತ್ತೆ ಎಂದರು. ಆಗ ಆ ಗಿರಿಪ್ರಾಂತ್ಯದ ಒಡೆಯನಾದ ಬ್ರಹ್ಮಗುಪ್ತ, ಯತಿವರ್ಯರೇ, ನಾನು ಈ ಗಿರಿಪ್ರಾಂತ್ಯದ ದೊರೆ. ತಾವು ಇಲ್ಲಿ ಬೇಸಿಗೆಯಲ್ಲಿ ತಂಗಲು ವ್ಯವಸ್ಥೆ ಚೆನ್ನಾಗಿದೆ. ಆದರೆ ಚಳಿಗಾಲದಲ್ಲಿ ಹಿಮವರ್ಷವೂ ಬಿರುಗಾಳಿಯೂ ಇರುವುದರಿಂದ ತಮಗೆ ಇಲ್ಲಿ ತಂಗುವುದು ಸಾಧ್ಯವಾಗಲ್ಲ. ತುಂಬ ಕಷ್ಟ. ತಾವು ಎಷ್ಟಾದರೂ ಬಯಲುಸೀಮೆಯ ಜನ. ಈ ವಾತಾವರಣಕ್ಕೆ ಹೋಗೋದು ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ಬೇರೆ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಎಂದರು. ಬಾಲಗುರುವು, ನಮ್ಮ ಗುರುಗಳ ಅಪ್ಪಣೆಯಂತೆ ನಾವು ಇಲ್ಲಿಗೆ ಬಂದಿದ್ದೇವೆ. ಚಳಿ, ಮಳೆ, ಗಾಳಿ ಯಾವುದೂ ನಮ್ಮನ್ನು ಅಡ್ಡಿಪಡಿಸಲ್ಲ. ನಾವು ಈ ಸ್ಥಳದಲ್ಲಿಯೇ ನಿವಾಸ ಮಾಡಿ ನಮ್ಮ ಕೆಲಸವನ್ನು ಪೂರೈಸ್ತೇವೆ ಎಂದರು. ಬ್ರಹ್ಮಗುಪ್ತನು, ಮಹಾತ್ಮರೇ, ಇಲ್ಲಿನ ವೈಪರೀತ್ಯಗಳಿಗೆ ತಾವು ನಮ್ಮಂತೆಯೇ ಹೊಂದಿಕೊಳ್ಳುವುದಾದಲ್ಲಿ ನಮಗೇನೂ ಕಷ್ಟ ಇಲ್ಲ. ತಾವು ಇಲ್ಲಿ ಸಮೀಪದಲ್ಲಿಯೇ ಇರುವ ಗುಹೆಗಳಲ್ಲಿ ಆಶ್ರಯ ಪಡೆಯಬಹುದು. ತಮಗೆ ಕಾಲಕಾಲಕ್ಕೆ ಆಹಾರಾದಿಗಳನ್ನು ವ್ಯವಸ್ಥೆ ಮಾಡ್ತೇವೆ. ಸೇವಕ ಜನರನ್ನು ನೇಮಿಸಿ ತಮ್ಮ ಅಗತ್ಯಗಳನ್ನು ನೋಡಿಕೊಳ್ತದೆ. ಅದು ನನ್ನ ಕೆಲಸ ಅಂತ ಹೇಳ್ತಾರೆ. ಶ್ರೀಶಂಕರರು, ಬ್ರಹ್ಮಗುಪ್ತ, ನಿನ್ನ ಅತಿಥಿಯಾಗಿರಲು ನಮಗೆ ತುಂಬ ಹರ್ಷವಾಗುತ್ತದೆ. ನಾರಾಯಣನು ನಿನಗೆ ಮಂಗಳವನ್ನು ಉಂಟು ಮಾಡಲಿ ಅಂತ ಹರಿಸ್ತಾರೆ. ಬ್ರಹ್ಮಗುಪ್ತನು, ಮಹಾತ್ಮರೇ, ತಮ್ಮಲ್ಲಿ ನಮ್ಮದೊಂದು ಪ್ರಾರ್ಥನೆ ಇದೆ ಎಂದರು. ಏನು ಅಂದರು ಶಂಕರಾಚಾರ್ಯರು. ತಾವು ಒಳಗೆ ದಯಮಾಡಿಸಿದ್ದಾಗ ಅಲ್ಲಿ ಏನಾದರೂ ವಿಶೇಷವನ್ನು ಕಂಡಿರಾ ಅಂತ ಪ್ರಶ್ನಿಸಿದರು. ಅಷ್ಟರಲ್ಲಿ ಅಲ್ಲಿ ಅರ್ಚಕರು, ಸ್ವಾಮಿ, ಶ್ರೀ ಬದರಿನಾಥ ಮೂರ್ತಿಯಲ್ಲಿ ಇಲ್ಲ, ಕೇವಲ ಪೀಠಕ್ಕೆ ಪೂಜೆ ಸಲ್ಲಿಸ್ತಾ ಇದ್ದೇವೆ ಎಂದರು.
ಆಚಾರ್ಯರು ಉಪಾಸನೆಗೆ ಪ್ರಾರಂಭದಲ್ಲಿ ಪ್ರತೀಕದ ಅವಶ್ಯಕತೆಯುಂಟು. ಕ್ರಮೇಣವಾಗಿ ಉಪಾಸಕನು ನಾಮರೂಪಗಳ ಎಲ್ಲೆಯನ್ನು ದಾಟಿ ಮೇಲೇರಿದಾಗ ಪ್ರತೀಕಗಳ ಅವಶ್ಯಕತೆ ಇರದು. ಇಲ್ಲಿಯೂ ಹಾಗೆಯೇ ಇರಬಹುದು ಅಂತ ನಾನು ಅಂದುಕೊಂಡು ಬಿಟ್ಟೆ ಎಂದರು. ಬ್ರಹ್ಮಗುಪ್ತನು, ಸ್ವಾಮಿ, ಈ ಸ್ಥಳಗಳಲ್ಲೆಲ್ಲ ಆಗಾಗ ಪರದೇಶದ ಬೌದ್ಧ ಶತ್ರು ದಾಳಿಯಾಗುತ್ತೆ, ಆಗ್ತಾನೇ ಇರುತ್ತೆ. ಈಗ ಸ್ವಲ್ಪ ವರ್ಷಗಳ ಹಿಂದೆ ನಡೆದ ಶತ್ರುಗಳ ದಾಳಿಯಲ್ಲಿ ಈ ದೇವಸ್ಥಾನಕ್ಕೆ ಅಪಾಯ ಉಂಟಾಯಿತು. ಅವರು ಶ್ರೀ ಬದರೀಶನ ಮೂರ್ತಿಯನ್ನು ಕಿತ್ತು ನಾರದ ಕುಂಡದಲ್ಲಿ ಎಸೆದು ಬಿಟ್ಟರು. ಅದನ್ನು ತೆಗೆಸಲು ನಾನು ಎಷ್ಟೋ ಪ್ರಯತ್ನ ಮಾಡಿದೆ, ಅದು ಸಿಕ್ಕಲಿಲ್ಲ. ಈಗ ಮೂರ್ತಿ ಇದ್ದ ಪೀಠಕ್ಕೆ ಪೂಜೆ ಮಾಡ್ತಾ ಇದ್ದೀವಿ. ನನ್ನಂತಹ ಸಾಮಾನ್ಯರಿಗೆ ಆ ಮೂರ್ತಿಯೇ ಸರ್ವಸ್ವ, ಪ್ರತ್ಯಕ್ಷ ದೈವ ಅಂತ ಹೇಳ್ತಾರೆ. ಆಚಾರ್ಯರು, ಪ್ರಿಯ ಬಂಧು ಬ್ರಹ್ಮಗುಪ್ತ, ನಿನ್ನ ನೋವು ನನಗೆ ಅರ್ಥವಾಯಿತು. ಶ್ರೀ ಬದರೀಶ್ವರನ ಕೃಪೆಯಿಂದಲೇ ನಾನು ಆ ದಿವ್ಯ ಮೂರ್ತಿಯನ್ನು ಹುಡುಕಿ ತೆಗೆಸಿ ಪುನಃ ಪ್ರತಿಷ್ಠೆ ಮಾಡ್ತೇನೆ, ನೀನು ಯೋಚನೆ ಮಾಡಬೇಡ ಅಂದರು. ಆಗ ಅಲ್ಲಿದ್ದ ಅರ್ಚಕರು, ಸ್ವಾಮಿ, ಆಗ ನಡೆದ ದಾಳಿಯಲ್ಲಿ ಅರ್ಚಕರೂ ಸಿಕ್ಕಿ ಶತ್ರುಗಳು ಅವರನ್ನೂ ವಧೆ ಮಾಡಿಬಿಟ್ಟರು. ಈಗ ನಾವು ಮಾಡುತ್ತಿರುವ ಪೂಜೆ ನಮಗೇ ಸಮಾಧಾನ ಉಂಟು ಮಾಡಿಲ್ಲ. ನಾವು ಯಾರೂ ಶಾಸ್ತ್ರವಂತರೂ ಅಲ್ಲ, ಪೂಜಾ ವಿಧಾನವೂ ನಮಗೆ ಗೊತ್ತಿಲ್ಲ, ನಾವು ಏನು ತಿಳಿದವರು. ತಾವು ಕ್ರಮವಾದ ಪೂಜೆಗೂ ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಆಚಾರ್ಯರು, ತಥಾಸ್ತು, ಭಗವಂತನು ನಿಮ್ಮ ಅಭೀಷ್ಟವನ್ನು ನೆರವೇರಿಸ್ತಾನೆ ಅಂತ ನುಡಿದು ಗಂಭೀರವದನರಾಗಿ ಆಲಯದಿಂದ ನಿಧಾನವಾಗಿ ಹೊರಕ್ಕೆ ಬರ್ತಾರೆ. ಆ ರಾತ್ರಿ ಅವರೆಲ್ಲರೂ ದೇವಾಲಯದಲ್ಲಿಯೇ ಬಿಡಾರ ಮಾಡ್ತಾರೆ. ಮಾರನೆಯ ದಿನ ಬೆಳಿಗ್ಗೆ ಬ್ರಹ್ಮಗುಪ್ತ ತನ್ನ ಚಾರರನ್ನು ಬಿಟ್ಟು ವ್ಯಾಸಗುಹೆ, ಗಣೇಶ ಗುಹೆ ಮತ್ತಿತರ ಗುಹೆಗಳನ್ನೆಲ್ಲ ಮೀಟ್ ಮಾಡಿಸಿ ಗೋವಿಂದ ಕರ್ಮಾರಕ ಅಂತಕ್ಕಂಥ ತನ್ನ ಆಪ್ತ ಕಮ್ಮಾರನನ್ನು ಕರೆದು ಹಲವಾರು ಕಂಠಗಳನ್ನು ಸಿದ್ಧಪಡಿಸಲಿಕ್ಕೆ ಆಜ್ಞೆ ಮಾಡ್ತಾನೆ. 4 ಹೊರೆ ತಾಳಪತ್ರಗಳನ್ನು ತರಿಸಿರ್ತಾನೆ. ಹಲವಾರು ಹಣತೆಗಳು, ತುಪ್ಪದ ಗಡಿಗೆಗಳನ್ನು ತಂದು ಪೇರಿಸಿಡ್ತಾನೆ. ಕತ್ತಲಲ್ಲಿ ಹೊರಗೆ ಓಡಾಡಲು ಅಗತ್ಯವಾದ ಪಂಚುಗಳನ್ನು ತರಿಸ್ಕೊಡ್ತಾನೆ. ಗೋಧಿ ಹಿಟ್ಟನ್ನು, ಒಣದ್ರಾಕ್ಷಿ, ಖರ್ಜೂರ, ಬಾದಾಮಿ ಹಣ್ಣುಗಳನ್ನು ತರಿಸ್ಕೊಡ್ತಾನೆ. ಚಳಿಗಾಲ ವಾತಾವರಣಕ್ಕೆ ಅನುಕೂಲವಾಗುವಂತೆ ಜಿಂಕೆಯ ಚರ್ಮ, ಹುಲಿಯ ಚರ್ಮಗಳನ್ನು ನೀಲಕಂಠ ಚರ್ಮಾರಕರಿಂದ ಹದಮಾಡಿಸಿ ತಂದಿರ್ತಾನೆ. ಶ್ರೀ ಶಂಕರರು ಮಾರನೆಯ ಪ್ರಾತಃ ಕಾಲ ತಮ್ಮ ಸ್ನಾನ ಆಹ್ನಿಕಗಳನ್ನು ಬೆಳೆಸಿಕೊಂಡು ಶ್ರೀ ಬದರೀನಾಥನ ದರ್ಶನ ಮಾಡಿಕೊಂಡು ಹೊರಬರುವ ವೇಳೆಗೆ ಬ್ರಹ್ಮಗುಪ್ತನು ಅವರನ್ನು ವ್ಯಾಸಗುಹೆಗೆ ಕರೆತಂದು, ಭಗವನ್, ಇದು ನಮ್ಮ ಅರೇಂಜ್ಮೆಂಟು, ತಮ್ಮ ವಸತಿಗೆ ಯೋಗ್ಯವಾಗಿದೆಯಾ ಅಂತ ಕೇಳ್ತಾನೆ. ಬಾಲಗುರುವು ವ್ಯಾಸಗುಹೆಗೆ ಬರ್ತಿದ್ದ ಹಾಗೆಯೇ ಅವರಿಗೆ ಭಾವಾವೇಶ ಉಂಟಾಗುತ್ತೆ. ಮೈ ಪುಲಕಗೊಳ್ಳುತ್ತೆ, ಆನಂದ ಬಾಷ್ಪ ಉದುರುತ್ತೆ. ಬ್ರಹ್ಮಗುಪ್ತ, ಇಲ್ಲಿಗೆ ಬಂದೊಡನೆಯೇ ನನಗೆ ಅತ್ಯಂತ ಉತ್ಸಾಹ, ಸಂತೋಷ ಉಂಟಾಗ್ತಿದೆ. ಇದು ಯಾವ ಸ್ಥಳ? ಹಿಂದೆ ಇಲ್ಲಿ ಯಾರಿದ್ರು? ಇದು ಯಾರ ತಪಸ್ಥಳ ಅಂತ ಕೇಳ್ತಾರೆ. ಆವಾಗ ಬ್ರಹ್ಮಗುಪ್ತ ಹೇಳ್ತಾನೆ, ಮಹಾಸ್ವಾಮಿ, ಇದು ಶ್ರೀ ವೇದವ್ಯಾಸರು ತಪೋಧ್ಯಾನರತರಾಗಿದ್ದ ಸ್ಥಳ. ಇಲ್ಲಿಯೇ ಅವರು ಶ್ರೀ ಮಹಾಭಾರತವನ್ನು ರಚಿಸಿತ್ತು ಅಂತ ಹೇಳ್ತಾನೆ. ಆಚಾರ್ಯರು ಆನಂದ ಪುಲಿಕಿತರಾಗ್ತಾರೆ. ಬ್ರಹ್ಮಗುಪ್ತನನ್ನು, ದೊರೆ, ನೀನು ನನ್ನನ್ನು ಇಲ್ಲಿಗೆ ಕರೆತಂದು ಮಹೋಪಕಾರ ಮಾಡಿದ್ದೀಯೇ, ಇನ್ನು ಮೇಲಿಂದ ನಾನು ಇಲ್ಲಿಯೇ ಇರುತ್ತೇನೆ, ಇದೇ ನನ್ನ ಸಾರಸ್ವತ ತಪಸ್ಸಿನ ನೆಲೆಯಾಗಲಿ ಎಂದು. ಅಲ್ಲಿ ಪೂರ್ತಾ ನೆಲಕ್ಕೆಲ್ಲ ತಾಳಿಯ ಚಾಪೆಗಳನ್ನು ಹರವಿ ಅದರ ಮೇಲೆ ಒಂದು ಕಡೆ ಹುಲಿಯ ಚರ್ಮವನ್ನು ಹಾಸಿದ್ದರು, 4 ಕಡೆ ಜಿಂಕೆಯ ಚರ್ಮಗಳನ್ನು ಹಾಸಿದ್ರು. ಗುರು ಶಿಷ್ಯರಿಗಾಗಿ ಒಂದು ಮೂಲೆಯಲ್ಲಿ ದೊಡ್ಡ ದೀಪಸ್ತಂಭ, ಅದರ ತುಂಬ ತುಪ್ಪವನ್ನು ತುಂಬಿ ಬತ್ತಿಯನ್ನು ಹಚ್ಚಲಾಗಿತ್ತು. ಕುಳಿತುಕೊಳ್ಳಲಿಕ್ಕೆ ಪೀಠ, ಬರೆಯಲು ಎತ್ತರದ ಪೀಠ, ಓದಲು ವ್ಯಾಸಪೀಠ, ಓಲೆಯ ಪುಸ್ತಕಗಳನ್ನು ಜೋಡಿಸಲು ಹಲಗೆಯ ಗೂಡುಗಳು ಸಿದ್ಧವಾಗಿದ್ದವು. ಆಚಾರ್ಯರಿಗೆ ಈ ಸ್ಥಳ ತುಂಬ ಪ್ರಿಯ ಆಯಿತು. ಬ್ರಹ್ಮಗುಪ್ತ ಹೇಳ್ತಾನೆ, ಯತಿರಾಜ, ಈಗಲೂ ಇಲ್ಲಿಗೆ ವ್ಯಾಸರು ಆಗಾಗ ಬರ್ತಿರ್ತಾರೆ ಅನ್ನೋ ನಂಬಿಕೆ ಇದೆ ನನಗೆ ಅಂತ. ಆಚಾರ್ಯರ ಶರೀರದಲ್ಲಿ ಪದೇ ಪದೇ ಪುಲಕ, ಪದೇ ಪದೇ ಅವರಿಗೆ ಒಂಥರ ರೋಮಾಂಚನವಾಗ್ತಿತ್ತು. ಅನಂತರ ದೊರೆಯು ಗಣೇಶ ಗುಹೆಯನ್ನು, ಇತರ ಗುಹೆಗಳನ್ನು ತೋರಿಸ್ತಾನೆ. ತನ್ನ ಚಾರರು 10 ಜನ ಸದಾ ಕಾದಿದ್ದು ಎಲ್ಲ ಸೇವೆಗೂ ಸಿದ್ಧರಾಗಿರ್ತಾರೆ ಅಂತಲೂ ಹೇಳ್ತಾನೆ. ಬಾಲಗುರುವಿಗೆ ಪರ್ವತವಾಸಿಗಳಾದ ಈ ಜನರ ಆದರ ಪ್ರೀತಿಗಳನ್ನು ಕಂಡು ಆಶ್ಚರ್ಯವೂ ಸಂತೋಷವೂ ಉಂಟಾಗತ್ತೆ. ಅವರು ಬ್ರಹ್ಮಗುಪ್ತನನ್ನು ಹೇಳ್ತಾರೆ, ರಾಜ, ಇಷ್ಟು ಕ್ಷಿಪ್ರ ಕಾಲದಲ್ಲಿ ನೀನು ಎಷ್ಟೊಂದು ವ್ಯವಸ್ಥೆ ಮಾಡಿದ್ದೀಯಾ. ನಿನ್ನ ಉಪಕಾರ ಬುದ್ಧಿ ಬಲು ದೊಡ್ಡದು. ಈಗ ನಮ್ಮ ಕೆಲಸವು ಹಗುರಾಯಿತು. ಗ್ರಂಥ ರಚನೆಗೆ ನಮಗೆ ತುಂಬ ಅನುಕೂಲವೂ ಆಯಿತು. ಇನ್ನು 1-2 ದಿವಸ ನಾವು ಈ ಸುತ್ತಮುತ್ತ ಇರುವಂತಹ ಸಾಧು ಸಂತರು ಯೋಗಿ ಮುನಿಗಳನ್ನು ದರ್ಶನ ಮಾಡಿ ಅನಂತರ ನಮ್ಮ ಕೆಲಸಕ್ಕೆ ನಾವು ಕೂತ್ಕೊಳ್ತೀವಿ ಅಂತ ಹೇಳ್ತಾನೆ ಶಂಕರ. ಬದ್ರಿನಾಥಕ್ಕೆ ಬಂದ ಮಾರನೇ ದಿವಸ ಬಾಲಗುರುವು ಶಿಷ್ಯ ನಾರಾಯಣನು ನಾರದ ಕುಂಡಕ್ಕೆ ಸ್ನಾನಕ್ಕೆ ಅಂತ ಬರ್ತಾರೆ. ನಾರಾಯಣನಿಗೆ ಅಂತೇನೋ ಬಲು ಉತ್ಸಾಹ ಸಂಭ್ರಮ.
ತನ್ನ ಗೆಳೆಯರಾದ ಸದಾಶಿವ ಪರಮೇಶ್ವರನ್ನು ಕರೆಯದೆ ಬಾಲಗುರು ತನ್ನನ್ನೇ ಸ್ನಾನಕ್ಕೆ ಕರೆದ್ರಲ್ಲ ಅಂತ ಬಹಳ ಹೆಮ್ಮೆ ಬೇರೆ. ಮೊದಲು ಗುರು ಶಿಷ್ಯರಿಬ್ಬರು ಸೂರ್ಯಕುಂಡದಲ್ಲಿ ಇಳಿದು ಸ್ನಾನ ಮಾಡಿ ಆಹ್ನಿಕ ಜಪಗಳನ್ನು ಮಾಡ್ತಾರೆ. ಅನಂತರ ನಾರದ ಕುಂಡದತ್ತ ಇಳಿದುಕೊಂಡು ಬರ್ತಾರೆ ಬಾಲಗುರು. ನಾರಾಯಣ, ಈ ದಿನ ನೀನು ನನ್ನ ನಡುವೆ ಬಹಳ ಅಪಾಯಕರವಾದ ಒಂದು ಕೆಲಸಕ್ಕೆ ಬಂದಿದ್ದೀಯೇ ಎಂದರು. ನಾರಾಯಣ, ಬಾಲಗುರು, ನಿನ್ನೊಡನೆ ಇದ್ದು ಮಾಡುವ ಕೆಲಸವೆಲ್ಲವೂ ಮಂಗಳಕರವೇ, ಅಪಾಯದ ಕೆಲಸವೂ ಶುಭದಲ್ಲೇ ಪರ್ಯವಸಾನವಾಗುತ್ತದೆ ಅಂತ ದೃಢ ವಿಶ್ವಾಸದಿಂದ ಹೇಳ್ತಾರೆ. ಈ ದಿನ ನಾರದ ಕುಂಡದಲ್ಲಿ ಸ್ನಾನ ಮಾಡಿ ಭಗವಾನ್ ಶ್ರೀ ನಾರಾಯಣನ ಮೂರ್ತಿಯನ್ನು ಹುಡುಕಿ ತೆಗೆಯಬೇಕೆಂಬುದು ನನ್ನ ಸಂಕಲ್ಪ ಅಂದರು ಗುರು. ಅಸ್ತು ಅಂದ ನಾರಾಯಣ ಸಂತೋಷದಿಂದ. ಆಯಿತು ಅಂತ. ಸರಿ ಬಾಲಗುರು, ಇಂತಹ ಮಹತ್ಕಾರ್ಯಕ್ಕೆ ನೀನು ನನ್ನನ್ನೇ ಕರೆದು ತಂದುದು ನನ್ನ ಅದೃಷ್ಟವೇ ಸರಿ ಅಂತ ಉತ್ಸಾಹದಿಂದ ಹೇಳ್ತಾನೆ. ಇನ್ನು ಮೇಲಿಂದ ನಿನ್ನಲ್ಲಿ ಇರುವ ಪೂಜಾಮೂರ್ತಿಗಳೊಡನೆ ಬದರೀನಾಥನೂ ಸೇರುತ್ತಾನೆ ಎಂದರು ಬಾಲಗುರು. ನಾರಾಯಣನಿಗೆ ಸಂತೋಷವೋ ಸಂತೋಷ. ಇಬ್ಬರು ನೀರಿಗಿಳಿದು ವಸ್ತ್ರಗಳನ್ನು ಕಳಚಿ ಬಂಡೆಯ ಮೇಲಿಟ್ಟರು. ಕೌಪಿನ ಮಾತ್ರ ವಸ್ತ್ರ. ನಾರಾಯಣನು ಯಜ್ಞೋಪವೀತವನ್ನು ಕುತ್ತಿಗೆ ಸುತ್ತಿಕೊಳ್ತಾನೆ. ಇಬ್ಬರು ಸ್ವಲ್ಪ ಕಾಲ ಕಣ್ಮುಚ್ಚಿ ಧ್ಯಾನಸ್ಥರಾಗಿರ್ತಾರೆ. ಇದ್ದಕ್ಕಿದ್ದಂತೆ ಬಾಲಗುರು ಜಯ ಭವಾನಿ ಅಂತ ಹೇಳ್ತಾ ನೀರಿಗೆ ಹಾರ್ತಾರೆ. ನಾರಾಯಣನು ಜಯಶಂಕರ ಅಂತ ತಾನೂ ಹೇಳಿ ನೀರಿಗೆ ಹಾರ್ತಾನೆ. ಶ್ವಾಸ ಬಂಧನ ಮಾಡಿಕೊಂಡು ಇಬ್ಬರು ನೀರಿನಲ್ಲಿ ಮುಳುಗಿ ಒಳಗೆಲ್ಲ ಈಜಾಡಿ ಪೃಥ್ವಿಯ ತಲಕ್ಕೆ ಬಂದು ಅಲ್ಲೆಲ್ಲ ಹುಡುಕ್ತಾರೆ. ಒಳಗೆ ಒಂದು ಕಡೆ ಶ್ರೀ ಬದ್ರೀನಾಥ ವಿಗ್ರಹವು ಜಲಾಧಿವಾಸ ಮಾಡುತ್ತಾ ಮಲಗಿದ್ದು ನೋಡ್ತಾರೆ. ಶ್ರೀ ಶಂಕರರು ತಕ್ಷಣವೇ ಅದನ್ನು ಕಣ್ಣಿಗೆ ಒತ್ತಿಕೊಳ್ತಾರೆ. ಆ ಘಳಿಗೆಯಲ್ಲಿ ಅವರ ಮೈ ಪುಲಕಗೊಳ್ಳುತ್ತೆ. ಆನಂದೋತ್ಸಾಹದಿಂದ ಗುರು ಶಿಷ್ಯರಿಬ್ಬರು ಮೇಲಕ್ಕೆ ತೇಲಿ ಬರ್ತಾರೆ. ಆಚಾರ್ಯರು, ನಾರಾಯಣ, ಇದು ಇನ್ನು ಮೇಲಿಂದ ನಿನ್ನ ಆರಾಧ್ಯ ದೈವ, ತೆಗೆದುಕೋ ಅಂತ ಹೇಳಿ ಅವರು ಕೈ ಕೊಡ್ತಾರೆ. ನಾರಾಯಣನು ಅದನ್ನು ತನ್ನ ಮಗುವಂತೆ ಮೈಗೆತ್ತಿಕೊಳ್ತಾನೆ, ಅದನ್ನು ಒತ್ಕೊಳ್ತಾನೆ. ಆಚಾರ್ಯರು ಶ್ರೀ ವಿಷ್ಣು ಷಟ್ಪದಿ ಸ್ತೋತ್ರವನ್ನು ಹೇಳ್ಕೊಳ್ತಾ ಮೈ ಮರೆತು ಬಿಡ್ತಾರೆ. ಅವಿನಯಮಪನಯ ವಿಷ್ಣು ದಮಯ ಮನಃಶಮಯ ವಿಷಯ ಮೃಗತೃಷ್ಣಾಂ ಭೂತದಯಾಂ ವಿಸ್ತಾರಯ ತಾರಯ ಸಂಸಾರ ಸಾಗರತಃ. ನಾರಾಯಣನೇ, ನಮ್ಮ ಅವಿನಯವನ್ನು ನಿವಾರಿಸು, ಮನಸ್ಸನ್ನು ನಿಗ್ರಹಿಸು, ಪ್ರಾಪಂಚಿಕ ಪ್ರಲೋಭನೆಗಳ ಬಾಯಾರಿಕೆಯನ್ನು ನಿವಾರಿಸು, ನಮ್ಮಲ್ಲಿ ಭೂತದಯೆ ಅಂಕುರಿಸಿ ಬೆಳೆಯುವಂತೆ ಮಾಡು. ಈ ಸಂಸಾರ ಸಾಗರದಿಂದ ಅರಿಷಡ್ವರ್ಗಗಳೇ ನಮ್ಮನ್ನು ಬಾಧಿಸುವ ಸಂಸಾರ, ನಮ್ಮನ್ನು ಉದ್ಧರಿಸು ಅಂತ ಹೇಳ್ಕೊಳ್ತಾರೆ. ಸರಿ, ಬಾಲಗುರುವಿನ ಸ್ತೋತ್ರವನ್ನು ನಾರಾಯಣನೂ ಹೇಳ್ಕೊಳ್ತಾ ಇಬ್ಬರೂ ನಿಧಾನವಾಗಿ ದೇವಾಲಯದ ಬರ್ತಾರೆ. ದಾರಿಯಲ್ಲಿದ್ದ ಭಕ್ತವೃಂದಕ್ಕೆ ನಾರಾಯಣನ ಶಿರಸ್ಸಿನಲ್ಲಿ ಧರಿಸಿದ ವಿಗ್ರಹದತ್ತ ಗಮನ ಹೋಗುತ್ತೆ. ಇದ್ದಕ್ಕಿದ್ದಂತೆಯೇ ಜಯ ಬದರೀನಾಥ ಅಂತ ಎಲ್ಲರೂ ಕೂಕೋತಾರೆ. ದೇವಾಲಯದಿಂದ ಹೊರಟಿದ್ದವರು ಪುನಃ ದೇವಾಲಯದತ್ತ ಹೋಗ್ತಾರೆ. ಇಡೀ ಗ್ರಾಮದ ಜನ ಎಲ್ಲರೂ ಜಯ ಬದರೀನಾಥ ಅಂತ ಹೇಳ್ಕೊಳ್ತಾ ಸಂತೋಷ ಸಂಭ್ರಮದಿಂದ ಬಾಲಗುರುವಿನ ಹಿಂದೆ ಹೊರಡ್ತಾರೆ. ಸದಾಶಿವ ಪರಮೇಶ್ವರರಿಗೆ ಅಚ್ಚರಿ, ಗುರು ಬದರೀನಾಥನ ಮೂರ್ತಿಯನ್ನು ಶೋಧಿಸಿ ತಂದು ಬಿಟ್ಟರಲ್ಲ ಅಂತ. ಅವರು ಕಾಶಿಯ ಹಲವಾರು ಜನ ಪಂಡಿತರು ವೇದಘೋಷ ಮಾಡುತ್ತಾ ಗುರುವಿನ ಹಿಂದೆಯೇ ಹೊರಡ್ತಾರೆ. ಆ ಚಳಿಲಿ ಇನ್ನೂ ಹಿಮದ ಮಳೆ ಬೀಳ್ತಾನೇ ಇತ್ತು. ಇಷ್ಟೊಂದು ಜನಸಮೂಹ ಅಲ್ಲಿ ಸೇರಿದ್ದು ಅದೇ ಪ್ರಥಮ ಬಾರಿಗೆ. ಬ್ರಹ್ಮಗುಪ್ತ ತನ್ನ ಕಂಗಳನ್ನು ತಾನೇ ನಂಬಲಿಲ್ಲ. ಹೌದು, ಈಗ 16 ವರ್ಷದ ಹಿಂದೆ ಇದೇ ಮೂರ್ತಿಯನ್ನು ಶತ್ರುಗಳು ಇಲ್ಲಿಂದ ಒಯ್ದು ನದಿಗೆ ಎಸೆದಿದ್ರು. ಈಗ ಅದನ್ನು ಶ್ರೀ ಶಂಕರರು ಶೋಧಿಸಿ ಹೊರಗೆ ತೆಗೆದಿದ್ದಾರೆ. ಅವನು ಹೆಜ್ಜೆ ಹೆಜ್ಜೆಗೆ ನಮಸ್ಕಾರ ಹಾಕುತ್ತಾ ಜಯ ಗುರು ಶಂಕರ, ಜಯ ಗುರು ಶಂಕರ ಅಂತ ಘೋಷಿಸ್ತಾರೆ. ಜಯ ಬದರೀನಾಥ, ಜಯ ಗುರು ಶಂಕರ ಅಂತ ಘೋಷಗಳು, ವೇದಘೋಷಗಳೊಡನೆ ಶ್ರೀಮನ್ನಾರಾಯಣನ ಮೂರ್ತಿ ದೇವಾಲಯಕ್ಕೆ ಬರುತ್ತೆ. ಅಲ್ಲಿ ಶಂಖ, ಜಾಗಟೆ, ಘಂಟೆ, ಭೇರಿಗಳ ನಿನಾದರೊಡನೆ ಸ್ವಾಮಿಯನ್ನು ಅರ್ಚಕರು ಬರಮಾಡಿಕೊಳ್ತಾರೆ. ಬ್ರಹ್ಮಗುಪ್ತ ಯತಿವರ್ಯ ಈ ಮೂರ್ತಿಯನ್ನು ತಾವೇ ಪ್ರತಿಷ್ಠಾಪಿಸಬೇಕು ಅಂತ ಕೇಳ್ಕೊಳ್ತಾನೆ. ಅಲ್ಲಿ ಅದುವರೆಗೆ ಪೂಜೆ ಮಾಡ್ತಿದ್ದ ಅರ್ಚಕರು, ಸ್ವಾಮಿ, ನಾವು ಶಾಸ್ತ್ರ ಓದಿದವರಲ್ಲ, ಅರ್ಚನಾ ವಿಧಾನಗಳನ್ನು ಕಲಿತವರಲ್ಲ, ಇಲ್ಲಿರ್ತಕ್ಕಂಥ ಅರ್ಚಕರನ್ನು ಶತ್ರುಗಳು ಕೊಂದು ಹಾಕಿಬಿಟ್ಟಾಗಿಂದ ನಾವು ಯಾವುದಾದರೂ ರೀತಿಯಲ್ಲಿ ಪೂಜೆ ಆಗ್ತಾ ಇರಲಿ ಅಂತ ನಮ್ಮ ಪೂಜೆಯನ್ನು ನಾವು ಭಗವಂತ ಸ್ವೀಕರಿಸ್ತಾನೆ ಅನ್ನೋ ನಂಬಿಕೆಯಿಂದ ನಾವು ಪೀಠಕ್ಕೆ ಪೂಜೆ ಮಾಡ್ತಿದ್ವಿ. ಈಗ ನೀವು ಅದನ್ನು ಸುವ್ಯವಸ್ಥಿತವಾಗುವಂತೆ ಮಾಡಿ ತಮ್ಮ ಶಿಷ್ಯರಲ್ಲಿ ಯಾರಾದರೊಬ್ಬರನ್ನು ಇಲ್ಲಿ ಸದಾ ಪೂಜೆ ಮಾಡ್ತಿರುವಂತೆ ನೇಮಿಸಬೇಕು ಅಂತ ಪ್ರಾರ್ಥಿಸ್ತಾರೆ. ಬಾಲಗುರುವು ಅವರ ಪ್ರಾರ್ಥನೆಗೆ ಒಪ್ಪಿಕೊಂಡು ತಾವೇ ವೇದ ಮಂತ್ರೋದ್ಘೋಷದ ಮಧ್ಯೆ ಮಂಗಳವಾದ್ಯಗಳು ಮೊಳಗುತ್ತಿರಲು ಶ್ರೀ ಬದರೀನಾರಾಯಣ ಮೂರ್ತಿಯನ್ನು ಪೀಠದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಧ್ಯಾನಾವಾಹನಾದಿ ಷೋಡಶೋಪಚಾರಗಳನ್ನು ಸಲ್ಲಿಸಿ ಪೂಜೆಯನ್ನು ಮಾಡ್ತಾರೆ. ಮೂರ್ತಿಯ ಅನ್ವೇಷಣೆಯಲ್ಲಿ ತಮ್ಮೊಡನೆ ಬಂದಿದ್ದ ನಾರಾಯಣನನ್ನೇ ಕರೆದು ಅಲ್ಲಿನ ಪ್ರಧಾನ ಅರ್ಚಕನನ್ನಾಗಿ ನೇಮಿಸಿ
ಉಳಿದವರು ಪೂಜಾದಿಗಳಲ್ಲಿ ಎಂದಿನಂತೆ ಅವರೊಡನೆ ಸಹಕರಿಸಬೇಕೆಂದು ಶಾಸನ ಮಾಡ್ತಾರೆ. ಬ್ರಹ್ಮಗುಪ್ತನು ಬದರಿ ಆಲಯದಲ್ಲಿ ಅಲ್ಲಿಯವರೆಗೂ ಪೂಜಾದಿಗಳನ್ನು ಮಾಡ್ತಾ ಆಲಯವನ್ನು ರಕ್ಷಿಸಿಕೊಂಡು ಬಂದಿದ್ದ ಅರ್ಚಕರಿಗೂ ಈ ವ್ಯವಸ್ಥೆಗೆ ಸಂತೋಷದಿಂದ ಒಪ್ತಾನೆ. ಆ ದಿನ ಬಾಲಗುರುವೇ ಬಂದಿದ್ದವರಿಗೆಲ್ಲ ಶ್ರೀ ಬದರೀನಾರಾಯಣನ ತೀರ್ಥ ಪ್ರಸಾದವನ್ನು ವಿತರಿಸ್ತಾರೆ. ಆ ಸಂಜೆಯಿಂದಲೇ ಬ್ರಹ್ಮಚಾರಿ ನಾರಾಯಣನು ತಮ್ಮ ಗುರುವಿನ ಅಪ್ಪಣೆಯಂತೆ ಬದರೀನಾಥನ ಪ್ರಧಾನ ಅರ್ಚಕನಾಗಿ ಕಾರ್ಯಾರಂಭ ಮಾಡ್ತಾನೆ. ಹೀಗೆ ಶಂಕರರು ಬದರೀನಾರಾಯಣನ ಮೂರ್ತಿಯನ್ನು ಪುನಃ ಪ್ರತಿಷ್ಠಾಪನೆ ಮಾಡುವಲ್ಲಿ ಯಶಸ್ವಿಯಾಗ್ತಾರೆ. ಮುಂದೆ ಹೇಗೆ ಅದೇ ಜಾಗದಲ್ಲಿ ಅವರು ಭಾಷ್ಯವನ್ನು ಬರೀತಾರೆ ಅಂತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಧನ್ಯವಾದಗಳು.